ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಕಲ್ಲಂಗಡಿ ಹಣ್ಣಿನಿಂದ 2 ಟೈಪ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಈ ಮಿಲ್ಕ್ ಶೇಕ್ಗೆ ನಿಮಗೆ ಯಾವುದೇ ತರಹದ ಮಿಕ್ಸಿ ಅಗತ್ಯವೇ ಇಲ್ಲ. ಇನ್ನೊಂದು ಕಲ್ಲಂಗಡಿ ಹಣ್ಣಿನ ಶರ್ಬತ್ ಮಾಡ್ತಾ ಇದ್ದೇನೆ. ಅದು ಕೂಡ 2 ಜ್ಯೂಸನ್ನು ನೀವು 10 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿದೆ ಮಾಡಲಿಕ್ಕೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲು ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ. ಇದಕ್ಕೆ ನಾನು ಯಾವುದೇ ತರಹದ ನೀರನ್ನು ಆ್ಯಡ್ ಮಾಡಲ್ಲ. ಒಂದು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೇನೆ. ನಿಮ್ಮ ಬಳಿ ಮಿಲ್ಕ್ ಮೇಡ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಹುಡಿಯನ್ನು ಹಾಕಿದೆ. ಇದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಟಂತಹ ಕಸ್ತೂರಿ ಏನಿದೆ ನೋಡಿ, ತಂಪು ಬೀಜ, ಅದನ್ನು ಹಾಕ್ತಾ ಇದ್ದೇನೆ. ಇದು ನಿಮ್ಮ ಬಳಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ ಸ್ಕಿಪ್ ಮಾಡ್ಬೋದು. ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ಸಿಹಿ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿದರೆ ಆಯಿತು. ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಹೇಳಿದೆ ಅಲ್ವಾ, ಇದಕ್ಕೆ ಯಾವುದೇ ತರಹದ ಮಿಕ್ಸಿ ಜಾರಿನ ಅವಶ್ಯಕತೆ ಇಲ್ಲ. ಇದನ್ನು ಇದೇ ಥರ ನೀವು ರೆಡಿ ಮಾಡ್ಕೊಂಡು ಕುಡಿಬೋದು. ಟೇಸ್ಟಿ ಕೂಡ ಅಂತ ಹೇಳೋದೇ ಬೇಡ, ತುಂಬ ಜಬರ್ದಸ್ತ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಕಲ್ಲಂಗಡಿ ಹಣ್ಣನ್ನು ಈ ಥರ ಹಾಕ್ತಾ ಇದ್ದೇನೆ. ಇದನ್ನು ನೀವು ಆದಷ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರಾಯಿತು. ನಮ್ಮ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಅಂತೂ ಫಟಾಫಟಾಗಿ ರೆಡಿ ಆಯಿತು. ನಾನು ಹೇಳಿದಲ್ವ, ಪಟ್ ಅಂತ ರೆಡಿ ಮಾಡ್ಕೋಬಹುದು. ಇದು ತುಂಬ ಹೊತ್ತೇನೂ ಬೇಕಾಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಈ ಥರನೂ ಮಾಡ್ಬೋದು. ಈ ಇಫ್ತಾರಿಗೆಲ್ಲಂತೂ ಇದು ಹೇಳೋದೇ ಬೇಡ, ತುಂಬ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದೇ ಥರ ಇದು ಸಮ್ಮರಿಗೂ ಹೇಳೋದೇ ಬೇಡ. ಬೇಸಿಗೆಗಂತೂ ಇನ್ನು ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗಲ್ಲ. ಹಾಗಿರುವಾಗ ನೀವು ಇವತ್ತೇ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಶರ್ಬತ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ, ಈ ಥರ ಪೀಸಸ್ ಮಾಡಿ. ನಂತರ ಇದಕ್ಕೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ಸಕ್ಕರೆ ಹಾಕಿಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಲಿಂಬೆ ರಸ ಹಾಕ್ತಾ ಇದ್ದೇನೆ. ಒಂದು ಲಿಂಬೆ ರಸವನ್ನು ಎಲ್ಲ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 15 ಗ್ಲಾಸ್ ಆಗುವಷ್ಟು ಇವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಲಿಂಬೆ ಹಣ್ಣನ್ನು ಹಾಕಿದ್ದೇನೆ. ಇಲ್ಲಿ ಒಂದು ಲಿಂಬೆ ರಸ ಹಾಕಿದ ನಂತರ ಇದಕ್ಕೆ ಒಂದು ಸಣ್ಣ ತುಂಡು, ಹೆಚ್ಚು ಬೇಡ, ಸಣ್ಣ ತುಂಡು 2 ಪೀಸಸ್ ನೀವು ಶುಂಠಿಯನ್ನು ಹಾಕಿ ನೋಡಿ. ಇಲ್ಲಿ ಒಂದು ಸಣ್ಣ ಪೀಸನ್ನು ಶುಂಠಿಯನ್ನು ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನಾನು ಸೋಸಿಕೊಳ್ಳೋದಿಲ್ಲ, ಡೈರೆಕ್ಟ್ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದೇ ಥರ ನಾನು ಕಲ್ಲಂಗಡಿ ಹಣ್ಣನ್ನೆಲ್ಲ, ಇನ್ನು ಇದಕ್ಕೆ ಲಿಂಬೆ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ ನಾನು. ಇನ್ನು ಬರೀ ಕಲ್ಲಂಗಡಿ ಹಣ್ಣನ್ನು ಮಾತ್ರ ಗ್ರೈಂಡ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡಿದರೆ ಆಯಿತು. ಈಗ ನಮ್ಮ ಕಲ್ಲಂಗಡಿ ಹಣ್ಣಿನ ಶರ್ಬತ್ ಕೂಡ ರೆಡಿ ಆಯಿತು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಈಗ ನಮ್ಮ ಕಲ್ಲಂಗಡಿ ಹಣ್ಣಿನ ಶರ್ಬತ್ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು 2 ಟೈಪಿನ ಶರ್ಬತ್ ಮತ್ತು ಒಂದು ಮಿಲ್ಕ್ ಶೇಕ್ ತುಂಬ ಈಸಿಯಾಗಿದೆ ರೆಡಿ ಮಾಡಲಿಕ್ಕೆ. ನೀವು ಕೂಡ ಇಫ್ತಾರಿಗೆ ರೆಡಿ ಮಾಡಿ ನೋಡಿ, ಟೇಸ್ಟಿಯೂ ಆಗಿರುತ್ತೆ, ಹಾಗೆ ಕೆಲಸ ಕೂಡ ತುಂಬಾ ಕಡಿಮೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿರುವಂತಹ 2 ರೆಸಿಪಿ. ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಇವತ್ತಿನ ಮಿಲ್ಕ್ ಶೇಕ್ ಹಾಗೂ ಶರ್ಬತ್ ಹೇಗಾಗಿತ್ತು ಅಂತ ಹೇಳಿ. ಸೊ ಹೊಸ ವಿಡಿಯೋ ಜೊತೆ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.